ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಅಭ್ಯಾಸ ಪತ್ರಿಕೆ ಪ್ರಾಕ್ಟೀಸ್ ಪೇಪರನ್ನು ತಂದಿದ್ದೀನಿ. ಸೊ ಇದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನವರು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ. ಸೊ ದಯಮಾಡಿ ತಾವುಗಳು ಹೊಸಬರಾಗಿದ್ದರೆ ಚಾನಲ್ಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನೀವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಕೂಡ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಇದಕ್ಕಿಂತ ಮುಂಚಿನ ಒಂದು ಪ್ರಾಕ್ಟೀಸ್ ಪೇಪರ್ ವಿಡಿಯೋಗಳನ್ನು ನೋಡದೇ ಇದ್ದರೆ ಮೇಲೆ ಐಕಾರ್ಡಲ್ಲಿ ಒಂದು SSLC ಪ್ರಾಕ್ಟೀಸ್ ಪೇಪರ್ ಅಂತ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ಶುರು ಮಾಡೋಣ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆಯವರು ಬಿಡುಗಡೆ ಮಾಡಿರ್ತಕ್ಕಂಥ ಸಮಾಜ ವಿಜ್ಞಾನದ ಒಂದು ತಾಲೂಕಾ ಲೆವೆಲ್ ಪ್ರಾಕ್ಟೀಸ್ ಪೇಪರ್ನ ಪ್ರಶ್ನೆ ಪತ್ರಿಕೆ. ಪ್ರಶ್ನೆ 81. ಭಾರತಕ್ಕೆ ಬಂದ ಯುರೋಪಿಯನನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ. ಸರಿಯಾದ ಉತ್ತರ ಇತ್ತು. ಸೊ ಮೊದಲಿಗೆ ಪೋರ್ಚುಗೀಸರು ಬರ್ತಾರೆ, ಆಮೇಲೆ ಡಚ್ಚರು ಬರ್ತಾರೆ, ಇಂಗ್ಲಿಷರು ಬರ್ತಾರೆ, ಫ್ರೆಂಚರು ಬರ್ತಾರೆ. ಅರೇಂಜ್ ದೀಸ್ ಯುರೋಪಿಯನ್ಸ್ ಹೂ ಕೇಮ್ ಟು ಇಂಡಿಯಾ ಇನ್ ಕ್ರಾನಲಾಜಿಕಲ್ ಆರ್ಡರ್: ಪೋರ್ಚುಗೀಸ್, ಡಚ್, ಇಂಗ್ಲಿಷ್, ಫ್ರೆಂಚ್. ನೆಕ್ಸ್ಟ್ ಕ್ವಶನ್ 82. 1846ರಲ್ಲಿ ಬ್ರಿಟಿಷರು ಮತ್ತು ಸಿಖ್ಖರ ನಡುವೆ ಆದ ಒಪ್ಪಂದ. ಬ್ರಿಟಿಷ್ ಆ್ಯಂಡ್ ಸಿಖ್ ಸೈನ್ಡ್ ಅಗ್ರಿಮೆಂಟ್ ಇನ್ 1846 ವಾಸ್. ಸೊ ಅದರ ಉತ್ತರ ಇತ್ತು ಲಾಹೋರ್ ಒಪ್ಪಂದ ಅಂತಕ್ಕಂಥದ್ದು. ಲಾಹೋರ್ ಅಗ್ರಿಮೆಂಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 83. ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಎಂದರೆ: ದ ರಿಪೋರ್ಟ್ ವಿಚ್ ವಾಸ್ ದ ಬೇಸ್ ಆಫ್ ಮಾಡರ್ನ್ ಎಜುಕೇಶನ್ ಇನ್ ಇಂಡಿಯಾ. ದ ರೈಟ್ ಆನ್ಸರ್ ಈಸ್ ಚಾರ್ಲ್ಸ್ ವುಡ್ ವರದಿ. ಚಾರ್ಲ್ಸ್ ವುಡ್ ರಿಪೋರ್ಟ್ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವಶನ್ 84. ಹಲಗಲಿ ಬೇಡರ ದಂಗೆಗೆ ಮುಖ್ಯ ಕಾರಣ. ಸೊ ಹಲಗಲಿ ಬೇಡಾಸ್ ರಿಬೇಲ್ಡ್ ಅಗೇನಿಸ್ಟ್ ದ ಬ್ರಿಟಿಷ್ ಬಿಕಾಸ್. ಸೊ ಫಸ್ಟ್ ಆಫ್ ಆಲ್ ಈ ಕೀ ಆನ್ಸರನ್ನು ಕೊಟ್ಟಿರ್ತಕ್ಕಂಥವ್ರು ಸೃಷ್ಟಿ ಮತ್ತು ಮೇಘ. ಸೊ ಅವರಿಗೆ ಥ್ಯಾಂಕ್ಸ್ ಅನ್ನು ಕೂಡ ಹೇಳಬೇಕು. ಹಲಗಲಿ ಬೇಡರ ದಂಗೆಗೆ ಮುಖ್ಯ ಕಾರಣ: ಹಲಗಲಿ ಬೇಡಾಸ್ ರಿಬೇಲ್ಡ್ ಅಗೇನಿಸ್ಟ್ ದ ಬ್ರಿಟಿಷ್ ಬಿಕಾಸ್. ದ ಕರೆಕ್ಟ್ ಆಪ್ಷನ್ ಈಸ್ 84D. ಶಸ್ತ್ರ ಬಳಕೆಯ ನಿರ್ಬಂಧ ಕಾಯ್ದೆ, ಆಕ್ಟ್ ಆಫ್ ಬ್ಯಾನ್ಡ್ ದ ಯೂಸಸ್ ಆಫ್ ವೆಪನ್ಸ್ ಅಂತ. ನೆಕ್ಸ್ಟ್ ಕ್ವಶನ್ 85. ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ. ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಎಂಡೆಡ್ ವಿತ್ ದ ಟ್ರಿಟಿ ಆಫ್. ಸೊ ದ ರೈಟ್ ಆನ್ಸರ್ ಈಸ್ ಕ್ವಶನ್ ನಂಬರ್ 85. ದ ರೈಟ್ ಆನ್ಸರ್ ಈಸ್ ನಂಬರ್ A, ಮದ್ರಾಸ್ ಒಪ್ಪಂದ, ಮದ್ರಾಸ್ ಟ್ರಿಟಿ. 86. ಭಾರತದ ಸಾಂಸ್ಕೃತಿಕ ಹಿರಿಮೆಯನ್ನು ವಿಶ್ವದಾದ್ಯಂತ ಹೆಚ್ಚಿಸಿ ಯುವಕರ ಪ್ರೇರಕ ಶಕ್ತಿ ಎಂದೇ ಪ್ರಸಿದ್ಧರಾದವರು. ಒನ್ ಹೂ ಸ್ಪ್ರೆಡ್ ದ ಇಂಡಿಯನ್ ಕಲ್ಚರ್ ಆಲ್ ಓವರ್ ದ ವರ್ಲ್ಡ್ ಆ್ಯಂಡ್ ಇನ್ಸ್ಪೈರ್ಡ್ ಅವರ್ ಯೂತ್ಸ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಸ್ವಾಮಿ ವಿವೇಕಾನಂದ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 87. ಸತಾರ್, ಜೈಪುರ್, ಝಾನ್ಸಿಗಳನ್ನು ಬ್ರಿಟಿಷರು ಈ ನೀತಿಯ ಮೂಲಕ ವಶಕ್ಕೆ ಪಡೆದರು. ಸತಾರ, ಜೈಪುರ್, ಝಾನ್ಸಿ ಸ್ಟೇಟ್ಸ್ ಬಿಕಮ್ ಪಾರ್ಟ್ ಆಫ್ ದ ಬ್ರಿಟಿಷ್ ಅಂಡರ್ ದಿಸ್ ಪಾಲಿಸಿ. ಸೊ 87th ಕರೆಕ್ಟ್ ಆನ್ಸರ್ ಈಸ್ B, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ದ ಡಾಕ್ಟರೇಟ್ ಆಫ್ ಲ್ಯಾಬ್ಸ್ ಅಂತಕ್ಕಂಥ ಒಂದು ಪಾಲಿಸಿಯಿಂದ. ನೆಕ್ಸ್ಟ್ ಕ್ವಶನ್ 88. ಬಂಗಾಳದ ವಿಭಜನೆಯನ್ನು ರೂಪಿಸಿದ ವೈಸ್ರಾಯ್. ಸೊ ವಿಕ್ಟೋರಿ ಹೂ ಮೇಡ್ ದ ಪಾರ್ಷಿಯನ್ ಆಫ್ ಬೆಂಗಾಲ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ D, 88 ಲಾರ್ಡ್ ಕರ್ಜನ್ ಇಸ್ ದ ರೈಟ್ ಆನ್ಸರ್. 89. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಾರಂಭದ 20 ವರ್ಷವನ್ನು ಏನೆಂದು ಕರೆಯುತ್ತಾರೆ? ದ ಫಸ್ಟ್ 20 years ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈಸ್ ಕಾಲ್ಡ್ ಅ. ಮಂದಗಾಮಿ ಯುಗ ಅಂತ ಕರೀತಾರೆ, ಮಾಡಿರೇಟ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ 90. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರು. ದ ಪ್ರೆಸಿಡೆಂಟ್ ಆಫ್ ಹರಿಪುರ ಕನ್ವೆನ್ಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ D, ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟ್ ಕ್ವಶನ್ 91. ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಇವರು ಮಂಡಿಸಿದರು. ಹಿ increased his pressure for the creation of independent Pakistan. So 91th correct answer is Muhammad Ali Jinnah. Next question 92.
ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಇದು ಯಾವ ಚಳುವಳಿಯ ಆಶಯವಾಗಿತ್ತು? ಬ್ರಿಟಿಷ್ ಯು ಕ್ವೈಟ್ ಇಂಡಿಯಾ ವಾಸ್ ದ ಸ್ಟೇಟ್ಮೆಂಟ್ ಡಿಕ್ಲೇರ್ಡ್ ಇನ್. ಸೊ ಕರೆಕ್ಟ್ ಆಪ್ಷನ್ ಈಸ್ ಕ್ವಿಟ್ ಇಂಡಿಯಾ ಚಳುವಳಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ನೆಕ್ಸ್ಟ್ ಕ್ವಶನ್. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನ ಭಾರತದ ಉಕ್ಕಿನ ಮನುಷ್ಯ ಎಂದು ಏಕೆ ಕರೆಯುತ್ತಾರೆ? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಈಸ್ ಕಾಲ್ಡ್ ಆಸ್ ಐರನ್ ಮ್ಯಾನ್ ಆಫ್ ಇಂಡಿಯಾ ಬಿಕಾಸ್ ಅಂತ ಇದೆ. ಸೊ 93 ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಡಿ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಕಾರ್ಯ, ಇಂಟಿಗ್ರೇಷನ್ ಆಫ್ ಪ್ರಿನ್ಸಿಲಿ ಸ್ಟೇಟಸ್ ಅಂತಕ್ಕಂಥದ್ದು. 94 ಸಂವಿಧಾನದ 371ನೇ ವಿಧಿ ಕೆಳಗಿನ ಯಾವ ಸಮಸ್ಯೆ ನಿವಾರಣೆಗೆ ಮಹತ್ವದ ಪಾತ್ರವನ್ನು ವಹಿಸುತ್ತೆ? 94 ಆಪ್ಷನ್ ನಂಬರ್ ಡಿ, ಪ್ರಾದೇಶಿಕವಾದ ರೀಜನಲ್ ಇನ್ಇಕ್ವಾಲಿಟಿ ಅಂತಕ್ಕಂಥದ್ದು ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಭಾರತದ ವಿದೇಶಾಂಗ ನೀತಿಯನ್ನು ವಿಶೇಷವಾಗಿ ರೂಪಿಸಿದವರು ಅಥವಾ ಭಾರತದ ವಿದೇಶಾಂಗ ನೀತಿಯ ರೂವಾರಿ? ದ ಆರ್ಕಿಟೆಕ್ಟ್ ಆಫ್ ಅವರ್ ಇಂಡಿಯನ್ ಫಾರಿನ್ ಪಾಲಿಸಿ ಈಸ್. ಸೊ 95th ಆನ್ಸರ್ ಈಸ್ ಜವಾಹರ್ಲಾಲ್ ನೆಹರು ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ 96. ಭಾರತದ ಈ ಕೆಳಗಿನ ಯಾವ ರಾಷ್ಟ್ರದೊಂದಿಗೆ ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇಂಡಿಯಾ ಸೈನ್ಡ್ ದ ಅಗ್ರಿಮೆಂಟ್ ಆಫ್ ಪಂಚಶೀಲ ಪ್ರಿನ್ಸಿಪಲ್ ಟು ಡ್ಯಾಶ್ ಕಂಟ್ರಿ. ಸೊ 96 ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಡಿ, ಚೀನಾ ಇಸ್ ದ ರೈಟ್ ಆಪ್ಷನ್. 97. ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದಿಸಿದೆ? ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫಂಡಮೆಂಟಲ್ ರೈಟ್ಸ್ ಆರ್ ಡಿಸ್ಕಸ್ಡ್ ಇನ್. ದ ಕರೆಕ್ಟ್ ಆಪ್ಷನ್ ಈಸ್ ಮೂರನೆಯ ಪಾರ್ಟ್ 3. 98. ಈ ಕೆಳಗಿನ ಯಾವ ಸಮಿತಿಯನ್ನ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯುತ್ತಾರೆ? ದ ಇನ್ಸ್ಟಿಟ್ಯೂಷನ್ ಈಸ್ ಲೈಕ್ ದ ಕ್ಯಾಬಿನೆಟ್ ಆಫ್ UNO. ಸೊ 98 ಕರೆಕ್ಟ್ ಆನ್ಸರ್ ಈಸ್ ಸಚಿವಾಲಯ, ಸೆಕ್ರೆಟರಿಯೇಟ್. 99. 1976ರಲ್ಲಿ ಅಸ್ಪೃಶ್ಯತಾ ಕಾಯ್ದೆಯನ್ನು ಹೀಗೆ ತಿದ್ದುಪಡಿ ಮಾಡಲಾಯಿತು. ಸೊ 99 in 1976 Untouchability Act was amended as. ಸೊ 99 ಸಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಸಿವಿಲ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಕರೀತಾರೆ. 100. ನಿಮ್ಮ ತಂದೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದಾದರೆ ಅವರು ಈ ಕೆಳಗಿನ ಡ್ಯಾಶ್ ವಲಯಕ್ಕೆ ಸೇರುತ್ತಾರೆ. ಇಫ್ ಯುವರ್ ಫಾದರ್ ಈಸ್ ವರ್ಕಿಂಗ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್, ಟೆಲ್ ಮಿ ದ ಸೆಕ್ಟರ್ ಆಫ್ ಅಮಾಂಗ್ ದೆಮ್. ಸೊ 100 ಸಂಘಟಿತ ವಲಯ, ಆರ್ಗನೈಸ್ಡ್ ಸೆಕ್ಟರ್ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ 101. ಈ ಕೆಳಗಿನ ಯಾವ ಚಳುವಳಿಗಳಲ್ಲಿ ಮಹಿಳೆಯು ರೂಪಿಸಿದ ಚಳುವಳಿ? ಐಡೆಂಟಿಫೈ ದ ಮೂವ್ಮೆಂಟ್ ವಿಚ್ ವಾಸ್ ಆರ್ಗನೈಸ್ಡ್ ಬೈ ವುಮನ್. ಸೊ 101 ಇಟ್ ಈಸ್ ಮದ್ಯಪಾನ ನಿಷೇಧ ಚಳವಳಿ, ಆಲ್ಕೋಹಾಲ್ ಪ್ರೊಹಿಬಿಷನ್ ಮೂವ್ಮೆಂಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 102. ಮಕ್ಕಳ ಸಹಾಯವಾಣಿ ದೂರವಾಣಿ ಸಂಖ್ಯೆ, ಚೈಲ್ಡ್ ಹೆಲ್ಪ್ಲೈನ್ ನಂಬರ್ ಈಸ್. ದ ಕರೆಕ್ಟ್ ಆಪ್ಷನ್ ಈಸ್ 1098. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 103. ಪಶ್ಚಿಮ ಘಟ್ಟಗಳಿಗೆ ಇರುವ ಇನ್ನೊಂದು ಹೆಸರು, ಅದರ್ ನೇಮ್ ಆಫ್ ವೆಸ್ಟರ್ನ್ ಘಾಟ್ಸ್ ಈಸ್. ಸೊ 103 ಆಪ್ಷನ್ ನಂಬರ್ ಡಿ, ಸಹ್ಯಾದ್ರಿ ಬೆಟ್ಟಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು, ಸಹ್ಯಾದ್ರಿ ಮೌಂಟೇನ್ ರೇಂಜಸ್. 104. ಭಾರತದಲ್ಲಿ ಈ ಕಾಲಾವಧಿಯಲ್ಲಿ ಇಬ್ಬನಿ ಮತ್ತು ಕಾವಳಗಳು ಸರ್ವೇ ಸಾಮಾನ್ಯ. ಇನ್ ಇಂಡಿಯಾ ಇನ್ ದಿಸ್ ಸೀಸನ್ ಡ್ಯೂ ಆ್ಯಂಡ್ ಫಾಗ್ಸ್ ಆರ್ ಕಾಮನ್. 104 ಡಿ, ಚಳಿಗಾಲ ದ ವಿಂಟರ್ ಸೀಸನ್ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. 105. ನದಿಗಳ ಸಂಚಯನ ಕಾರ್ಯದಿಂದ ನಿರ್ಮಾಣಗೊಂಡ ಮಣ್ಣು, ದಿಸ್ ಸಾಯಿಲ್ ಈಸ್ ಫಾರ್ಮ್ಡ್ ಫ್ರಾಮ್ ದ ಸಿಡ್ಮೆಂಟ್ಸ್ ಡಿಪಾಸಿಟ್ ಬೈ ದ ರಿವರ್ಸ್ ಅಂತ ಇದೆ. ಸೊ 150 ಆಪ್ಷನ್ ಸಿ, ಮೆಕ್ಕಲು ಮಣ್ಣು, ಅಲುವೈಲ್ ಸಾಯಿಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 106 ಹೆಚ್ಚು ಅರಣ್ಯ ಪ್ರದೇಶ ಮಧ್ಯಪ್ರದೇಶವನ್ನು ಹೊಂದಿದೆ, ಹಾಗಾದರೆ ಕಡಿಮೆ ಅರಣ್ಯ ಪ್ರದೇಶವನ್ನು ಯಾವುದು ಹೊಂದಿದೆ? ಸೊ ಆಪ್ಷನ್ ಎ, ಗೋವಾ ಇಸ್ ದ ರೈಟ್ ಒನ್. 107 ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಇದಾಗಿದೆ, ದ ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಈಸ್ ಅಂತ ಇದೆ. ಸೊ 107 ಆಪ್ಷನ್ ಡಿ, ಹೀರಾಕುಡ್ ಪ್ರಾಜೆಕ್ಟ್, ಹೀರಾಕುಡ್ ಅಣೆಕಟ್ಟು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವ ರಾಜ್ಯ, ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರೈಸ್ ಇನ್ ದ ಕಂಟ್ರಿ ಈಸ್. ಸೊ 108
ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ ಇಸ್ ದ ಕರೆಕ್ಟ್ ಆನ್ಸರ್. 109. ಗ್ರಾಮೀಣ ರಸ್ತೆಗಳ ಸುಧಾರಣೆಗೆ ಸಂಬಂಧಿಸಿದ ಯೋಜನೆ ಇದಾಗಿದೆ. Attempts are being made to convert mud roads into metal roads in village is ಅಂತ ಇದೆ. So 109 A ಗ್ರಾಮ ಸಡಕ್ ಯೋಜನೆ, ಗ್ರಾಮ ಸಡಕ್ ಯೋಜನಾ is the right answer. 110. ಈ ಕೆಳಗಿನ ಭಾರತದ ನಕ್ಷೆಯಲ್ಲಿ ಗುರುತಿಸಿದ ಬಂದರುಗಳನ್ನು ಆಯ್ಕೆ ಮಾಡಿ. ಕೊಚ್ಚಿ, ಐಡೆಂಟಿಫೈ ದ ಪೋರ್ಟ್ಸ್ ವಿಚ್ ಆರ್ ಪಾರ್ಕ್ಸ್ ಆನ್ ದ ಮ್ಯಾಪ್ ಅಂತ ಇದೆ. ಸೊ 110 ಕೊಚ್ಚಿ ಮತ್ತು ವಿಶಾಖಪಟ್ಟಣ ಇಸ್ ದ ರೈಟ್ ಆನ್ಸರ್. 111. ಈ ಕೆಳಗಿನ ಭಾರತ ನಕ್ಷೆಯಲ್ಲಿ ಗುರುತಿಸಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಆಯ್ಕೆ ಮಾಡಿ. ಐಡೆಂಟಿಫೈ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿಚ್ ಈಸ್ ಮಾರ್ಕ್ ಆನ್ ಅ ಮ್ಯಾಪ್. ಸೊ 111 ಆಪ್ಷನ್ ಸಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. 110 ಜಿಂದಾಲ್ ವಿಜಯನಗರ ಉಕ್ಕು ಕಾರ್ಖಾನೆ ಹೊಂದಿರುವ ರಾಜ್ಯ. ದ ಸ್ಟೇಟ್ ವಿಚ್ ಹ್ಯಾಸ್ ಜಿಂದಾಲ್ ವಿಜಯನಗರ ಸ್ಟೀಲ್ ಲಿಮಿಟೆಡ್. ಸೊ 112 ಆನ್ಸರ್ ಇಸ್ ಡಿ, ಕರ್ನಾಟಕ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 113. ಸಮುದ್ರದ ಅಲೆಗಳಿಂದ ಉಂಟಾಗುವ ನೈಸರ್ಗಿಕ ಸಂಪತ್ತು. ದ ನ್ಯಾಚುರಲ್ ಡಿಸಾಸ್ಟರ್ ಅಕ್ಯೂರ್ ಡಿ ಟು ಸಿ ವೇವ್ಸ್ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಇಸ್ ಸಮುದ್ರ ತೀರದ ಸವೆತ, ಕೋಸ್ಟಲ್ ಇರೋಷನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ 114. 2011 ಪ್ರಕಾರ ಮಹಿಳೆಯರ ಸಾಕ್ಷರತೆಯ ಪ್ರಮಾಣ. ಅಕಾರ್ಡಿಂಗ್ ಟು ದ 2011 the literacy rate of women is. So option C 65.46%. 115. ಗ್ರಾಮ ಸಭೆಗಳು ಕನಿಷ್ಠ ಡ್ಯಾಶ್ ತಿಂಗಳಿಗೊಮ್ಮೆಯಾದರೂ ಸೇರಬೇಕು. It is compulsory to conduct ಗ್ರಾಮ ಸಭಾ meeting at least. So the option number 115 is C 6 ತಿಂಗಳು, once in 6 months. 116. ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು. ದ ಡೆವಲಪ್ಮೆಂಟ್ ಆಫ್ ಇಟ್ಸ್ ವಿಲೇಜಸ್ ಈಸ್ ದ ಟ್ರೂ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಈಸ್ ಸೇಡ್ ಬೈ. ಆಪ್ಷನ್ ಸಿ ಗಾಂಧೀಜಿ, ಮಹಾತ್ಮ ಗಾಂಧೀಜಿ. 117. ವಿದ್ಯಾರ್ಥಿಗಳು, ನೌಕರರು, ಹಿರಿಯ ನಾಗರಿಕರು ಸಾಮಾನ್ಯವಾಗಿ ಮಾಡಿಸುವ ಖಾತೆ. ಜನರಲಿ ಸ್ಟೂಡೆಂಟ್ಸ್, senior citizens and pensioners opened an account in bank is. So number A ಉಳಿತಾಯ ಠೇವಣಿ ಖಾತೆ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. 118. ಕಿಸಾನ್ ವಿಕಾಸ ಪತ್ರಗಳನ್ನು ನೀಡುವ ಸಂಸ್ಥೆ. ದ ಡಿಪಾರ್ಟ್ಮೆಂಟ್ ವಿಚ್ ಗಿವ್ಸ್ ಕಿಸಾನ್ ವಿಕಾಸ್ ಪತ್ರ ಈಸ್. ಆಪ್ಷನ್ ನಂಬರ್ ಡಿ ಅಂಚೆ ಕಚೇರಿ, ದ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್. 119. ಗ್ರಾಹಕನಿಗೆ ಇರುವ ಮತ್ತೊಂದು ಹೆಸರು, ಅನದರ್ ನೇಮ್ ಆಫ್ ಯೂಸರ್. ಸೊ ಆಪ್ಷನ್ ನಂಬರ್ ಎ ಬಳಕೆದಾರ, ಕನ್ಸ್ಯೂಮರ್ ಇಸ್ ದ ರೈಟ್ ಆನ್ಸರ್. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಕಡೆಯ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ದಯಮಾಡಿ ನಮ್ಮ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋಗಳನ್ನು ಶೇರ್ ಮಾಡಿ. 120 ಕ್ವಶನ್. ಪರಿಹಾರದ ಮೊತ್ತ 20 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಾದರೆ ದೂರನ್ನು ಇಲ್ಲಿಗೆ ಸಲ್ಲಿಸಬೇಕು. In the compensation is more than 20 lakhs, we should complaint at ಅಂತ ಇದೆ. ಸೊ ಆಪ್ಷನ್ ನಂಬರ್ ಸಿ ಸ್ಟೇಟ್ ಕಮಿಷನ್, ರಾಜ್ಯ ಗ್ರಾಹಕ ಆಯೋಗ ಅಂತಕ್ಕಂಥದ್ದು ಸರಿಯಾದ ಉತ್ತರ. ವಿದ್ಯಾರ್ಥಿಗಳು ತಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗುವೆ ಮತ್ತೆ ಮುಂದಿನ ವಿಡಿಯೋ.